ಸುಪ್ರೀಂ ಸೂಚನೆಯ ಬೆನ್ನಿಗೆ ಜಿಬಿಎ ಎಲೆಕ್ಷನ್ಗೆ ಎಲ್ಲ ರೀತಿಯ ತಯಾರಿಗಳು ಶುರುವಾಗ್ತಾ ಇದ್ದಾವೆ. ವಾರ್ಡ್ ವಿಂಗಡಣೆ, ಮೀಸಲಾತಿ ವಿಚಾರ ಇದೆಲ್ಲದರ ಬಗ್ಗೆಯೂ ಕೂಡ ಜಿಬಿಎ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಮಹಿಳಾ ಮೀಸಲಾತಿಯಲ್ಲಿ ಎಡವಟ್ಟಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. ಕೆಲ ವಾರ್ಡ್ಗಳಲ್ಲಿ ಅಧಿಕ, ಕೆಲ ವಾರ್ಡ್ಗಳಲ್ಲಿ ಕಡಿಮೆ ಮತದಾರರು. ಮಹಿಳಾ ಮೀಸಲಾತಿ ವಿಚಾರವೇ ಜಿಬಿಎಗೆ ಕಂಟಕ ಆಗತ್ತಾ ಅಂತ ಪ್ರಶ್ನೆ. 50% ಮೀಸಲು ನೀತಿ ಏನಿದೆ ಅದು ಜಾರಿಯಾಗಿಲ್ಲ. ಈಗ ಅದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 369 ವಾರ್ಡ್ಗಳ ಪೈಕಿ 176 ವಾರ್ಡ್ಗಳು ಮಹಿಳೆಯರಿಗೆ ಮೀಸಲಾಗಿದೆ. ಆದರೆ 50% ಕೋಟಾ ಅಂತಂದ್ರೆ 184 ವಾರ್ಡ್ಗಳಾಗಬೇಕು. 184 ಅಥವಾ 185. ಆದರೆ 176 ವಾರ್ಡ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಮೀಸಲಾತಿ ಕೊಡಲಾಗಿದೆ. ಇದು ಲೆಕ್ಕಾಚಾರ ತೆಗೆದ್ರೆ 47.7% ಆಗುತ್ತೆ. ಯಾಕೆ ಈ ರೀತಿ ತಾರತಮ್ಯ ಅನ್ನುವಂಥ ಪ್ರಶ್ನೆ, ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇರೋದು. ನೋಡ್ತಾ ಇದ್ದೀರಿ, ಇದು ವಾರ್ಡುವಾರು ಮೀಸಲು ಪಟ್ಟಿ. ಒಟ್ಟು 369 ವಾರ್ಡ್ಗಳು, ಮಹಿಳೆಯರಿಗೆ 176 ವಾರ್ಡ್ಗಳಲ್ಲಿ ಮೀಸಲು. ಎಸ್ಸಿಗೆ 43, ಎಸ್ಟಿಗೆ 7, ಹಿಂದುಳಿದ ವರ್ಗ ಎ 97, ಹಿಂದುಳಿದ ವರ್ಗ ಬಿ 24, ಸಾಮಾನ್ಯ ವರ್ಗ 198. ಇನ್ನು ಇದರಲ್ಲಿ ಓವರ್ ಆಲ್ ಅಂತ ತೆಗೆದು ನೋಡಿದ್ರೆ ಮಹಿಳೆಯರಿಗೆ 176 ವಾರ್ಡ್ಗಳಲ್ಲಿ ಮೀಸಲಾತಿ ಕೊಡಲಾಗಿದೆ. ಇದರ ಬಗ್ಗೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 176 ಅಂತಂದ್ರೆ 50% ಆಗಲ್ಲ. 184.5 184 ಇರಲಿಲ್ಲ ಅಂತಾದ್ರೆ 185. ಇಷ್ಟು ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಿತ್ತು. ಯಾಕೆ 47.7% ಅಂತ ಕೇಳ್ತಿದ್ದಾರೆ. ಕಡೆ ಮಹಿಳೆಯರಿಗೆ, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಸರಿಸಮಾನವಾದ ಸ್ಥಾನಮಾನ, ಅಂದರೆ ಒಂದು ಸೀಟ್ ಕೊಡೋದಿರ್ಬೋದು, ಪ್ರತಿಯೊಂದರಲ್ಲೂ ಮಹಿಳೆಯರನ್ನ ಕಡೆಗಣಿಸಲೇ ಆಗ್ತಾ ಇತ್ತು. ಯಾವಾಗ 33% ಬಂತು, ಕಾರ್ಪೊರೇಷನ್ ಮಟ್ಟದಲ್ಲಿ ತಗೊಳ್ಳೋದಾದರೆ 2010 33% ಇಂಪ್ಲಿಮೆಂಟ್ ಆಯಿತು. ಆವಾಗ 33% ಅಷ್ಟು ಮಹಿಳೆಯರು ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಕಂಟೆಸ್ಟ್ ಮಾಡೋ ಅವಕಾಶ ಸಿಕ್ತು. ಅದೇ ರೀತಿ 2015 50% ರಿಸರ್ವೇಷನ್ ಆಯಿತು. 50% ಆ ಒಂದು ಸಂದರ್ಭದಲ್ಲಿ ಬಹುತೇಕ ಎಲ್ಲರಿಗೂ 50% ರಿಸರ್ವೇಷನ್ ಸಿಕ್ಕೇ ಇತ್ತು. ಈಗೂ ಕೂಡ ಅದು ಕಂಟಿನ್ಯೂ ಆಗ್ತಿರೋದ್ರಿಂದ ಕಾನೂನಲ್ಲೇ ಹೇಳಿದೆ ಮಹಿಳಾ ಮೀಸಲಾತಿ 50% ಇರಲೇಬೇಕು ಅಂತ. ಈಗ ಏನು ಇವರು 47% ಹೇಳ್ತಿದ್ದಾರೆ, ಇದನ್ನು ತಿದ್ದುಪಡಿ ಮಾಡಿಕೊಳ್ಳೇಬೇಕು. ಮಹಿಳೆಯರಿಗೆ 50% ಕಾನೂನಲ್ಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಇದನ್ನು ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡಲೇಬೇಕಿದೆ ಕಾನೂನು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, 50% ಅಂತ ಲೆಕ್ಕಾಚಾರ ಹಾಕಿದ್ರೆ 184 ಅಥವಾ 185. ಇದು 176 ಯಾವ ಲೆಕ್ಕ ಇದು? ಖಂಡಿತ ಅದು ಕಣ್ಣಿಗೆ ಕಾಣುವಂತಹ ಲೆಕ್ಕವೇ ಆಗಿದೆ. ಹಾಗಿದ್ರೂ ಕೂಡ ಜಿಬಿಎ ಈ ಥರದೊಂದು ಕರಡು ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿರೋದು ನಿಜಕ್ಕೂ ಕೂಡ ಮಹಿಳೆಯರಿಗೆ, ಅದರಲ್ಲೂ ಕೂಡ ಮಹಿಳೆಯರಾಗಿ ನಾವು ಕಾರ್ಪೊರೇಟರ್ ಆಗಬೇಕಂತ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು ಅವ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿದೆ. ಅವ್ರಿಗೂ ಕೂಡ ಒಂದು ಬೇಸರವನ್ನು ತರಿಸಿದೆ. ಮತ್ತೊಂದು ಕಡೆ ನೋಡೋದಾದ್ರೆ ಹಲವಾರು ಮೀಸಲಾತಿಗಳನ್ನು ಹಳೆದು ತೂಗಿ ಒಂದು ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಕೂಡ ಸಾಕಷ್ಟು ಅಬ್ಜೆಕ್ಷನ್ಗಳು ಬರುತ್ತೆ. ಅಂಥದ್ರಲ್ಲಿ ಇದು ಏಕಾಏಕಿ ಕಣ್ಣಿಗೆ ಕಾಣುವಂತಹ ಒಂದು ತಪ್ಪು ನಡೆದಿದೆ ಅಂತಲೇ ಹೇಳ್ಬೋದು. ಇಂತಹ ಒಂದು ರೀತಿಯಾದಂತಹ ಒಂದು ಕರಡು ಮೀಸಲಾತಿ ಪ್ರಕಟಣೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಜಿಬಿಎ ಹಾಗೂ ಸರ್ಕಾರ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಕರಡು ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿ ಅಬ್ಜೆಕ್ಷನ್ಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿತ್ತು. ಈಗಾಗಲೇ ಅದು 15 ದಿನಗಳ ಕಾಲ ಕಳೆದಿರ್ತಕ್ಕಂಥದ್ದು. 15 ದಿನಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಬಂದಿದೆ. ಅದರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಇದೇ ವಿಚಾರಕ್ಕೆ ಬಂದಿದೆ. ಅಂದ್ರೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಮಹಿಳಾ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು, 50% ಮೀಸಲಾತಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಸಾಕಷ್ಟು ಕೂಗು ಎದ್ದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾರೆಲ್ಲ ವಂಚಿತರಾಗ್ತಾರೆ ಅವರು ನೇರವಾಗಿ ಕೋರ್ಟ್ಗೆ ಮೆಟ್ಟಿಲಿರಲಿಕ್ಕೆ ಇದೊಂದು ಕಾರಣ ಆಗುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾದಂತಹ ಆಕ್ಷೇಪಣಾ ಅರ್ಜಿಯನ್ನು ಇಟ್ಟುಕೊಂಡು ಕೋರ್ಟ್ ಮೆಟ್ಟಿಲಿರಿದಂತಹ ಪಕ್ಷದಲ್ಲಿ ಜಿಬಿಎ ಚುನಾವಣೆ ಮತ್ತಷ್ಟು ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಯಾವೆಲ್ಲ ಸಿದ್ಧತೆಗಳನ್ನ ಭರದಿಂದ ಮಾಡ್ತಾ ಇದ್ದಾರೋ, ಚುನಾವಣೆಯನ್ನ ಮಾಡಲೇಬೇಕು. ಸ್ಥಳೀಯ ಸಂಸ್ಥೆಗೆ ಚುನಾವಣೆಯಾಗಿ ಈಗಾಗಲೇ 5.5 ವರ್ಷದಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿನಿಧಿಗಳು ಇಲ್ಲದೇ ಬೆಂಗಳೂರು ಸಾಕಷ್ಟು
ಸಾಕಷ್ಟು ಕುಂದುಕೊರತೆಗಳನ್ನ ಎದುರಿಸ್ತಾ ಇದೆ. ಸ್ಥಳೀಯ ಪ್ರತಿನಿಧಿಗಳು ಇಲ್ದೇ ಇರೋ ಕಾರಣಕ್ಕೆ ಸಾರ್ವಜನಿಕರಿಗೆ ನೇರವಾಗಿ ಸ್ಥಳೀಯ ಪ್ರತಿನಿಧಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಅವರ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಹಾಳಾಗಿರ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳಿಲ್ದೇ ಸಾಕಷ್ಟು ಒದ್ದಾಡ್ತಾ ಇರ್ತಕ್ಕಂಥದ್ದು. GBA ಚುನಾವಣೆ ಬೇಗ ಆಗಬೇಕು ಅನ್ನುವಂಥ ಆಗ್ರಹ ಸಾರ್ವಜನಿಕ ವಲಯದಲ್ಲೂ ಎದ್ದಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಜುಲೈ 30ರೊಳಗೆ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ತಾಕೀತನ್ನು ಕೂಡ ಮಾಡಿದೆ. ಈ ಮಧ್ಯೆ ಈ ರೀತಿಯಾಗಿ ನೇರವಾಗಿ ಕಣ್ಣಿಗೆ ಕಾಣುವಂಥದ್ದು, ನೇರವಾಗಿ ಈಸಿಯಾಗಿ ಮಾಡುವಂತಹ ಒಂದಷ್ಟು ಮೀಸಲಾತಿಗಳಲ್ಲೇ ತಪ್ಪುಗಳನ್ನ ಮಾಡ್ತಾ ಬಂದ್ರೆ ಈ ತಪ್ಪುಗಳು ನಿಜಕ್ಕೂ ಆಗ್ತಾ ಇದೆಯಾ? ಬೇಕಂತಾನೆ ಈ ಒಂದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ದನೆ ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಾ ಇದೆಯಾ? ಚುನಾವಣೆ ನಡೆಸುವಂತಹ ಆಕಾಂಕ್ಷೆ ಮತ್ತೆ ಚುನಾವಣೆ ನಡೆಸುವಂತಹ ಒಂದು ಇಚ್ಛೆ ಇಲ್ದನೆ ಇರೋದ್ರಿಂದ ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಂಡು ಬರ್ತಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.